ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಬುಕ್ ಆಫ್ ಸ್ವಾದಂ. ಇವತ್ತಿನ ಸ್ಪೆಷಲು ದಸರಾ ಹಬ್ಬಕ್ಕೆ ಮಾಡೋವಂಥ ಸ್ವೀಟ್, ಅದು ಕ್ಯಾರಮಲೈಸ್ಡ್ ಪಾಯಸ. ಅದಕ್ಕೆ 2 ಸ್ಪೂನ್ ಘೀ ತಗೊಳ್ಳಿ. ಇದು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋದಕ್ಕೆ ಹಾಕ್ತಾ ಇರೋದು. ಕ್ಯಾಶ್ಯೂಸ್ 120, ಆಲ್ಮಂಡ್ಸ್ 110 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಸೈಜ್ಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಸೀದೋಗಬಾರ್ದು, ಬ್ರೌನ್ ಆದರೆ ಸಾಕು. ನೋಡಿ ಇಷ್ಟು. ಇದ್ರ ಜೊತೆ ದ್ರಾಕ್ಷಿ ಹಾಕೋಬೇಡಿ, ಅದು ಸಪ್ರೇಟಾಗಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಬೇಗ ಫ್ರೈ ಆಗಿಬಿಡತ್ತೆ. ಸೊ ಅದೊಂದು 10 ಹಾಕ್ಕೊಳ್ಳಿ, ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಮತ್ತು ಇದೇ ಬಾಣಲಿಗೆ 2 ಸ್ಪೂನ್ ಘೀ ಹಾಕ್ಕೊಳ್ಳಿ, ಟೇಬಲ್ ಸ್ಪೂನು. ಇದನ್ನು ಶುಗರ್ ಕ್ಯಾರಮಲೈಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇರೋದು. ಒಂದು 2 ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ಕೊಳ್ಳಿ. ಹಾಗೆ ಅರ್ಧ ಎತ್ತಿಟ್ಕೊಂಡಿದ್ದೀನಿ. ಈಗ ಹಾಗೆ ಬಿಟ್ಟುಬಿಡಿ, ಒಂದು 30 ಸೆಕೆಂಡ್ಸ್ ಹಾಗೆ ಬಿಡಿ ಸ್ಟಿಲ್ಲಲ್ಲಿ. ಅದು ಶುಗರ್ ಕರಗ್ತಾ ಹೋಗುತ್ತೆ ತುಪ್ಪದಲ್ಲಿ. ನೋಡಿ ಈ ಥರ ಕರಗ್ತಾ ಇದೆ. ಸ್ವಲ್ಪ ಕರಗಿದ ಮೇಲೆ ಈ ಥರ ಚೆನ್ನಾಗಿ ಆಡಿಸ್ಕೊಳ್ಳಿ, ಇನ್ನು ಕರಗುತ್ತೆ ಅಂತ. ಸ್ಟಿರ್ ಮಾಡ್ತಾ ಮಾಡ್ತಾ ತುಪ್ಪ ಸಪ್ರೇಟಾಗಿ ಕೆಳಗೆ ಶುಗರ್ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ಸ್ಲರ್ರಿಯಾಗಿ ಆಗಬೇಕು. ಕೈ ಬಿಡ್ದಂಗೆ ಆಡಿಸ್ಕೊಳ್ಳಿ. ಕಲರ್ ಕೂಡ ಈ ಥರ ಚೇಂಜ್ ಆಗುತ್ತೆ. ಇದೆಲ್ಲ ಯಾಕೆ ಡೀಟೇಲ್ಡಾಗಿ ತೋರಿಸ್ತಾ ಇದ್ದೀನಿ ಅಂದರೆ, ಫಸ್ಟ್ ಟೈಮ್ ಮಾಡೋರಿಗೆ ಈ ಪ್ರೊಸೀಜರ್ಸ್ ಎಲ್ಲ ನೋಡ್ಕೋಬೇಕು ಅಂತ. ಆಮೇಲೆ ಒಂದು 1 ಕಪ್ ಅಷ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ವಾಟರ್ ಆ್ಯಡ್ ಮಾಡಿದ ತಕ್ಷಣ ಹೇಗಾಗುತ್ತೆ ಅಂತ. ಹಾಗೆ ಸ್ಟಿಲ್ಲಾಗಿ ಬಿಡಿ, ಒಂದು 30 ಸೆಕೆಂಡ್ಸ್ ಹಾಗೆ ಬಿಟ್ಟುಬಿಡಿ. ಈ ಥರ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ ಇದೇ ಥರ ಪ್ರೊಸೀಜರ್ ಬರಬೇಕು. ಒಂದು 30 ಸೆಕೆಂಡ್ಸ್ ಆದಮೇಲೆ ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಸೌಟಲ್ಲಿ ನೋಡಿ ಈ ಥರ ಸ್ಟಿಕ್ಕಿ ಟೆಕ್ಸ್ಚರ್ ಬರುತ್ತೆ. ತಳನೂ ಹಿಡಿಬಾರ್ದು, ಆ ಥರನೂ ನೋಡ್ಕೋಬೇಕು. ಬಟ್ ತಳ ಹಿಡ್ದಿರುತ್ತೆ ಚೂರು, ಅದನ್ನು ಸ್ಕೇಲ್ ಮಾಡ್ಬೋದು, ನೀವು ಸೌಟಲ್ಲೇ ತೆಗಿಬೋದು. ಪೂರ್ತಿ ಶುಗರೆಲ್ಲ ಕರಗಿಬಿಡಬೇಕು. ಚೆನ್ನಾಗಿ ಸ್ಟರ್ ಮಾಡ್ತಾ ಇರಿ. ನೋಡಿ ಹೇಗಾಗಿದೆ ಅಂತ ಶುಗರ್ ಸಿರಪ್. ಈಗ ಅದಾದ ಮೇಲೆ ಇನ್ನೊಂದು ಬಾಣಲಿಲಿ 1-2 ಟೇಬಲ್ ಸ್ಪೂನ್ ಘೀ ಹಾಕ್ಕೊಳ್ಳೋಣ. ಇದಕ್ಕೆ ರೋಸ್ಟೆಡ್ ವರ್ಮಿಸೆಲಿ 2 ಪಾವು ಅಥವಾ 2 ಲೋಟ ತಗೊಂಡಿದ್ದೀನಿ. ಇದು ಆಲ್ರೆಡಿ ರೋಸ್ಟ್ ಆಗಿರುತ್ತೆ, ಬಟ್ ಸ್ಟಿಲ್ ರೋಸ್ಟ್ ಮಾಡಬೇಕಾಗಿದೆ ಇನ್ನೊಂಚೂರು. ಸೊ ಫ್ರೈ ಮಾಡ್ತಾ ಇದ್ದೀನಿ ತುಪ್ಪದಲ್ಲಿ. ರೋಸ್ಟೆಡ್ ಅಂದಿದ ತಕ್ಷಣ ಕ್ವಿಕ್ಕಾಗಿ ಆಗಿಬಿಡುತ್ತೆ ಅನ್ನೋದಲ್ಲ, ಸಾಫ್ಟಾಗೂ ಆಗಬೇಕಲ್ಲ, ಅದಕ್ಕೆ ಫಸ್ಟ್ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಆದಮೇಲೆ ಇದಕ್ಕೆ 1 ಗ್ಲಾಸ್ ಕಾಯಿಸಿರೋ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಶುಗರ್ ಸಿರಪ್ಪು ಕೂಲ್ ಆಗಕ್ಕೆ ಬಿಟ್ಬಿಡೋಣ ಸೈಡಲ್ಲಿ. ಹಾಲು ಹಾಕಿದ್ಮೇಲೆ ಅರ್ಧ ಗ್ಲಾಸಷ್ಟು ಬಿಸಿ ನೀರು ಹಾಕಿ. ನೋಡಿ ಹೇಗೆ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಂದರೆ ಇದೇ ಥರ. ಸೊ ನೋಡ್ಕೋತಾ ಇರಬೇಕು, ಸ್ಕೇಲ್ ಮಾಡಿಕೊಂಡು ಈ ಥರ ತಿರುಗಿಸ್ಕೋತಾ ಇರಬೇಕು. ಒಂದು ಸ್ವಲ್ಪ ತಿರುಗಿಸ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲಿ ಈ ಥರ ಒಂದು 30 ಸೆಕೆಂಡ್ಸ್ ಟು 1 ಮಿನಿಟ್ ಮುಚ್ಚಿಟ್ರೆ ಈ ಥರ ಮೆತ್ತಗೆ ಸ್ವಲ್ಪ ಆಗುತ್ತೆ. ಬಟ್ ಸೀದ್ದಿರಂಗೆ ನೋಡ್ಕೊಳ್ಳಿ. ಅಕಸ್ಮಾತ್ ತಳ ಏನಾದರೂ ಒಂಚೂರು ಹಿಡಿತಾ ಇದೆ ಅಂದರೆ ಬಿಸಿ ನೀರು ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ಹಾಲು ಮಿಕ್ಸ್ ಮಾಡೋಣ. ಬಟ್ ಸ್ವಲ್ಪ ಇವಾಗ ಬಿಸಿ ನೀರು ಹಾಕ್ಕೊಂಡು ಆಡಿಸ್ಕೊಳ್ಳಿ. ಬಾಯ್ಲ್ ಆಗ್ತಾ ಇದೆ ನೋಡಿ. ಹಾಗಾಗಿ ತಳ ಹಿಡಿಯುತ್ತೆ, ನೋಡ್ಕೊಂಡು ಮಾಡ್ತಾಯಿರಿ. ಈ ಥರ ಬಾಯ್ಲಿಂಗ್ ಟೈಮಲ್ಲಿ 4 ಲವಂಗ, 2 ಇಂದ 3 ಇಲಾಚಿ ಹಾಕ್ಕೊಳ್ಳಿ. ಸ್ಟರ್ ಮಾಡಿ
ಸ್ವಲ್ಪ ಫ್ಲೇವರ್ ಎಲ್ಲ ಸೇರಿಕೊಳ್ಳಿ. ಈಗ ಅಲ್ಲಿ ಮಿಕ್ಕಿತ್ತಲ್ಲ ಅರೌಂಡ್ 4 ಟೇಬಲ್ ಸ್ಪೂನ್ ಶುಗರ್ ಅಷ್ಟು, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಹಾಗಾಗಿ ಗಟ್ಟಿ ಆಗ್ತಾ ಇರುತ್ತೆ. ಸೊ ಟೆನ್ಸ್ ಏನಾಗಬೇಕಾಗಿಲ್ಲ. ಹಾಲು ಅಥವಾ ಬಿಸಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಚೆನ್ನಾಗಿ ಶುಗರ್ ಮಿಕ್ಸ್ ಮಾಡಿದ್ಮೇಲೆ ತಿರ್ಗಾ 1 ಗ್ಲಾಸ್ ಕಾಯಿಸಿರೋ ಹಾಲನ್ನ ಹಾಕ್ಕೊಳ್ಳಿ. ನಿಮಗೆ ಪಾಯಸ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ಹಾಲು ಯೂಸ್ ಮಾಡ್ಕೊಳ್ಳಿ. ನಾನು ಆಲ್ಮೋಸ್ಟು 2 ಗ್ಲಾಸಸ್ ಆಫ್ ಮಿಲ್ಕ್ ಯೂಸ್ ಮಾಡಿದ್ದೀನಿ ಆ್ಯಂಡ್ 1.5 ಗ್ಲಾಸ್ ಅಷ್ಟು ಹಾಟ್ ವಾಟರ್ ಯೂಸ್ ಮಾಡಿದ್ದೀನಿ. ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಆ ಶುಗರ್ ಸಿರಪ್ ಹಾಕ್ಕೊಂಡಿದ್ವಲ್ಲ ಕ್ಯಾರಮಲೈಸ್ಡು, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಶುಗರ್ ಕಂಟೆಂಟು ಜಾಸ್ತಿ ಆಗುತ್ತೆ ಮತ್ತು ಕಲರ್ ಪಾಯಸ ಅದು ಚೇಂಜ್ ಆಗುತ್ತೆ ಆ್ಯಂಡ್ ವೆರಿ ವೆರಿ ಟೇಸ್ಟಿಯಾಗಿರುತ್ತೆ. ರೆಗ್ಯುಲರ್ ಪಾಯಸಕ್ಕಿಂತ ಇದು ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಮೇನ್ ಮಿಕ್ಸಿಂಗು ಸ್ಟರಿಂಗೇ ಜಾಸ್ತಿ. ಫ್ರೈ ಮಾಡಿದ್ವಲ್ಲ ಎಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅದ್ರ ಮೇಲೆ ತಿರ್ಗಾ 2 ಟೇಬಲ್ ಸ್ಪೂನ್ ಗೀ ಆ್ಯಂಡ್ ಕ್ಯಾರಮಲೈಸ್ಡ್ ಪಾಯಸಮ್ ಇಸ್ ರೆಡಿ. ಹಬ್ಬಕ್ಕೆ ಸ್ವೀಟ್ ಮಾಡ್ಕೊಂಡು ತಿನ್ನೋರು ಈ ರೆಸಿಪಿನ ಟ್ರೈ ಮಾಡ್ಬೋದು. 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ತೆಗೀರಿ ಆ್ಯಂಡ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ರೆಡಿ ಟು ಸರ್ವ್. ಈ ರೆಸಿಪಿ ನೀವು ಟ್ರೈ ಮಾಡಿ. ನಿಮಗೆ ನಾನು ಮಾಡೋ ರೆಸಿಪೀಸ್ ಎಲ್ಲ ಲೈಕ್ ಆದರೆ ಗಿವ್ ಅ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್ ಆಲ್.